ಹಾಗಂತ ಮನೆ ಪತ್ರದ ಮೇಲೆ ಲೋನ್ ತಗೊಳ್ಳೋದಕ್ಕೆ ನೀನ್ ರೆಡಿ ಮಾಡಿರೋ ಆ ಫ್ರಾಡ್ ಡಾಕ್ಯುಮೆಂಟ್ಸ್ಗೆ ನಾನ್ ಸೈನ್ ಹಾಕ್ತೀನಿ ಅಂತಾನೂ ಅನ್ಕೋಬೇಡ. ಅದನ್ನ ನಾನು ಯಾವತ್ತೂ ಮಾಡಲ್ಲ. ಯಾಕೆ ಅಂದ್ರೆ ಅದು ಕರ್ಣಭಾವ ನನ್ನ ಮೇಲೆ ನಂಬಿಕೆ ಇಟ್ಟು ಕೊಟ್ಟಿರೋದು. ಆದ್ರೆ ನನ್ ತಂದೆ ನನ್ನ ಹೆಸರಿಗೆ ಮಾಡಿರೋ ಎಲ್ಲ ಆಸ್ತಿನೂ ನಾನ್ ನಿನಗೆ ಬರ್ಕೊಡ್ತೀನಿ. ಅದಕ್ ಬದಲಾಗಿ ನೀನ್ ನನಗೊಂದು ಹೆಲ್ಪ್ ಮಾಡ್ಬೇಕು. ಹೆಲ್ಪಾ? ಏನ್ ಹೆಲ್ಪ್? ಹಲೋ, ಹೇಳಿ ಮೇಡಮ್. ಹೋ, ನಾನು ಅಡ್ಮಿಟ್ ಮಾಡಿದವ್ರಿಗೆ ಪ್ರಜ್ಞೆ ಬಂತ? ಏನಾದ್ರು ಮಾತಾಡಿದ್ರಾ? ಇಲ್ವಾ? ಹೌದೌದು, ವೀಕ್ನೆಸ್ ಇರುತ್ತೆ. ಸರಿ ಸರಿ, ಇನ್ನು ಅರ್ಧ ಗಂಟೆಯಲ್ಲಿ ನಾನು ಅಲ್ಲಿರ್ತೀನಿ. ಓಕೆ. ಅಂದ್ರೆ ಆ ನರ್ಸ್ಗೆ ಪ್ರಜ್ಞೆ ಬಂತ? ಇದನ್ನ ನೀನ್ ಮಾಡ್ಲೇಬೇಕು. ಅಂದ್ರೆ ನಿಮ್ ಗಂಡನ್ನ ನೀವೇ ಮಾರ್ಬಿಡ್ತೀರಾ? ಅದೆಲ್ಲ ನಿನಗೆ ಬೇಡದಿರೋ ವಿಷಯ. ಸಂಬಂಧಗಳ ಬೆಲೆ ನಿನಗೇನಾದ್ರೂ ಗೊತ್ತಿದ್ದಿದ್ರೆ ನೀನಿವತ್ತು ಇಂಥ ಕೆಲ್ಸಕ್ಕೆ ಕೈ ಹಾಕ್ತಿರ್ಲಿಲ್ಲ. ಸಂಬಂಧಗಳ ಬಗ್ಗೆ ನಿನಗೀಗ ಗೊತ್ತಾಗಲ್ಲ ಬಿಡು. ಯಾಕೆ ಗೊತ್ತಾ? ಹಣ ಆಸ್ತಿ ಅನ್ನೋ ಹುಳ ನಿನ್ ತಲೆಯಲ್ಲಿ ಹೊಕ್ಕಿದೆ. ಅದಕ್ಕೆ ಈಗ ನಾನು ನಿನಗೆ ಒಪ್ಸಿರೋ ಕೆಲಸ ಇವತ್ತಿಂದಾನೇ ಸ್ಟಾರ್ಟ್ ಮಾಡು. ಯಾರಿಗೂ ಎಲ್ಲೂ ಅನುಮಾನ ಬರಬಾರ್ದು. ಗೊತ್ತಾಯ್ತಾ? ಇನ್ನೂ ನೋವಿದ್ಯೇನೋ? ಇಲ್ಲ ಅಜ್ಜಿ, ಪರವಾಗಿಲ್ಲ. ಅದೇ ಹುಷಾರು. ಕಾಲು ಕಾಲು. ನೋಡ್ದೆ. ಥ್ಯಾಂಕ್ಸ್ ಅಮ್ಮ. ಹಾಯ್ ಆಂಟಿ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಆಂಟಿ, ನನಗೂ ಬಿಸಿ ಬಿಸಿ ಕಾಫಿ ಕೊಡ್ತೀರಾ? ತಗೋ, ಈಗಷ್ಟೇ ಮಾಡಿದ್ದು ಬಿಸಿ ಬಿಸಿ ಇದೆ. ನೀ ಕುಡ್ಕೊ, ನಾನು ಆಮೇಲೆ ಮಾಡ್ಕೋತೀನಿ. ಥ್ಯಾಂಕ್ಸ್ ಆಂಟಿ. ಅರ್ಜುನ, ನನ್ಗಂತೂ ಈ ಹುಡುಗಿ ನಿನ್ನ ಅಸ್ಟೆಂಟ್ ಆಗಿ ಬಂದಿತ್ತು ನನ್ ಸ್ವಲ್ಪನೂ ಇಷ್ಟ ಇಲ್ಲ ಕಣೋ. ಅಲ್ಲ, ನಿಮ್ಮಮ್ಮ ನಿನ್ನ ಹೆಂಡತಿ ಅದೇನ್ ನೋಡಿ ಇವಳನ್ನ ಸೆಲೆಕ್ಟ್ ಮಾಡಿದ್ರು? ಅಜ್ಜಿ ಸುಮ್ಮನೆ ಇರು. ಪಾಪ ಅವಳು ಕೇಳಿಸಿದ್ರೆ ಬೇಜಾರಾಗಲ್ವಾ? ನೀ ಸುಮ್ಮನೆ ಇರು. ಸ್ವಲ್ಪನೂ ನಯ ನಾಜುಕೆ ಇಲ್ಲ. ಅಜ್ಜಿ, ನನ್ ಬಗ್ಗೆನೆ ಕಂಪ್ಲೇಂಟ್ ಹೇಳೋ ತರ ಇದೆ. ಹೇ ಇಲ್ಲ, ಅದು ಅಜ್ಜಿ ನೀನ್ ವರ್ಕಿಂಗ್ ಸ್ಟೈಲ್ ಬಗ್ಗೆ ಹೊಗಳ್ತಾ ಇದ್ರು ಅಲ್ವಾ ಅಜ್ಜಿ? ಸುಮ್ಮನೆ ಇರು. ಆಲ್ರೆಡಿ ಬೆಳ್ಕಾಗೋಗಿದೆ. ಅಂದ್ರೆ ಅಶ್ವಿನ್ ಆಲ್ರೆಡಿ ಸೇವಂತಿ ಕತೆನ ಮುಗಿಸಿರ್ತಾನೆ. ಛೇ, ಒಬ್ರು ಸಾವನ್ನ ನಿರೀಕ್ಷೆ ಮಾಡೋ ಅನಿವಾರ್ಯತೆನ ಕ್ರಿಯೇಟ್ ಮಾಡ್ಬಿಡ್ಲಲ್ಲ ಆ ಸೇವಂತಿ. ಆದ್ರೂ ಯಾರದು ಸತ್ತಿರೋದು ನಮಗ್ ಸಡನ್ ಆಗಿ ಗೊತ್ತಾದ್ರೆ ಗೋಳಾಡ್ಬೋದು. ಅವ್ರ ಸಾವಿಗೆ ನಾವೇ ಕಾರಣ ಅಂತ ಗೊತ್ತಾದ್ರೆ ಹೇಗ್ ರಿಯಾಕ್ಟ್ ಮಾಡೋದು? ಇವಾಗ ಸೇವಂತಿ ಡೆಡ್ ಬಾಡಿ ನೋಡಿ ನಾನು ಹೇಗ್ ಕಣ್ಣೀರ್ ತುಂಬಿಕೊಳ್ಳಿ? ನೋನೋ
ನಾನು ಯಾರಿಗೂ ಡೌಟ್ ಬರ್ದಿರೋ ತರ ನಡ್ಕೋಬೇಕು. ಈ ಅಶ್ವಿನ್ ಯಾಕೆ ನನ್ಗಿನ್ನೂ ಏನ್ ವಿಷಯನೂ ತಿಳಿಸಿಲ್ಲ? ಹೋ ಸರ್, ಇವಾಗ ನಿಮ್ ಕಾಲ್ ನೋವು ಹೇಗಿದೆ? ಪರವಾಗಿಲ್ಲ, ನಿನ್ನೆ ಇಂಜೆಕ್ಷನ್ ಕೊಟ್ಮೇಲೆ ಸ್ವಲ್ಪ ನೋವೆಲ್ಲ ಕಡಿಮೆ ಆಗಿದೆ. ಹಾಯ್ ಮೀರಾ. ಹಾಯ್ ಮ್ಯಾಮ್. ಅರೆ, ನಿನ್ ಲಗೇಜ್ ಎಲ್ಲ ಎಲ್ಲಿ ತಗೊಂಡ್ ಬರ್ಲಿಲ್ವಾ? ಅವ್ರ ಜೊತೆ ಮೈಸೂರ್ಗೆ ಹೋಗಲ್ವಾ? ಅಯ್ಯೋ ಮ್ಯಾಮ್, ಇಂಥ ಚಾನ್ಸ್ನ ಮಿಸ್ ಮಾಡ್ಕೋತೀನ ಹೇಳಿ? ಓ, ಐ ಮೀನ್ ನಮ್ ಸೀನಿಯರ್ ಲಾಯರ್ ಜೊತೆ ಅವ್ರ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊಳ್ಳೋದು ಅಂದ್ರೆ ಇಂಥ ಚಾನ್ಸ್ನ ಮಿಸ್ ಮಾಡ್ಕೋತೀನ ಅಂತ ಹೇಳ್ದೆ ಅಷ್ಟೇ. ಇದಕ್ಕೆ ನಂಗೇನು ಹೇಳಿಲ್ಲ. ಮಾಡ್ತೀನಿ ಅವನ್ಗೆ. ಮ್ಯಾಮ್, ಇವತ್ ಮೈಸೂರ್ಗೆ ಹೋಗ್ಬೇಕು ಅಂದ್ರೆ ನಾನು ಸ್ವಲ್ಪ ಬೇಗ ಬಂದಿದ್ದೀನಿ ನೋಡಿ. ಅದ್ ಸರಿ, ನಿನ್ ಲಗೇಜ್ ಎಲ್ಲಿ? ಲಗೇಜ್ ಎಲ್ಲ ಆಚೆ ಇಟ್ಟಿದ್ದೀನಿ. ಓ ಸರಿ. ಒಂದ್ ನಿಮಿಷ. ಅರ್ಜುನ್ ಜೊತೆ ಇವಳು ಯಾಕೆ ಮೈಸೂರಿಗೆ ಹೋಗ್ಬೇಕು? ಅದು ನನಗೆ ಮೈಸೂರಲ್ಲಿ ಒಂದು ಅಫಿಷಿಯಲ್ ಮೀಟಿಂಗ್ ಇದೆ ಅಜ್ಜಿ. ಸರಿ ಕಣೋ, ಮೀಟಿಂಗ್ ಇರೋದು ನಿನಗೆ, ಇವಳು ಯಾಕೆ ಬರಬೇಕು ಅಂದೆ. ಯಾಕೆ ಅಂದ್ರೆ ನಮ್ ಮೀರಾ ನಮ್ಮ ಅರ್ಜುನ್ಗೆ ಅಸಿಸ್ಟೆಂಟ್ ಲಾಯರ್ ಅಲ್ವಾ? ಅಸಿಸ್ಟೆಂಟ್ ಲಾಯರ್ ಅಂದ್ಮೇಲೆ ಸೀನಿಯರ್ ಲಾಯರ್ ಜೊತೆ ಎಲ್ಲ ಕಡೆ ಹೋಗ್ಬೇಕಲ್ವಾ ಅತ್ತೆ? ಸರಿ, ಇವನೇನಾದ್ರೂ ಫಾರಿನ್ ಅಲ್ಲಿ ಕೆಲಸ ಇದೆ ಅಂತ ಹೋದ್ರೆ ಇವಳು ಇವನ್ ಜೊತೆನೆ ಹೋಗ್ಬೇಕಾ? ಹೌದು ಅಜ್ಜಿ. ಇನ್ಮುಂದೆ ಅರ್ಜುನ್ ಸರ್ ಎಲ್ಲಿ ಹೋಗ್ತಾರೋ ಅಲ್ಲೆಲ್ಲ ಕಡೆ ಮೀರಾನು ಹೋಗ್ತಾಳೆ. ಅವ್ರೆಲ್ಲಿರ್ತಾರೋ ಮೀರಾನು ಅಲ್ಲೇ ಇರ್ತಾಳೆ. ನೋಡು, ಇದೆಲ್ಲ ನನ್ಗೆ ಮೊದ್ಲೇ ಗೊತ್ತಿದ್ದಿದ್ರೆ ಖಂಡಿತವಾಗ್ಲೂ ಇವಳನ್ನ ಸೆಲೆಕ್ಟ್ ಮಾಡ್ತಿರ್ಲಿಲ್ಲ. ನೋಡ್ ಸೇವಂತಿ, ಈಗ್ಲೂ ಕಾಲ ಮಿಂಚಿಲ್ಲ. ಯಾರಾದ್ರೂ ಒಳ್ಳೆ ಹುಡುಗನ್ನ ಅಪಾಯಿಂಟ್ ಮಾಡು. ಏನೋ ಅತ್ತೆ, ಇದ್ರಲ್ಲಿ ಯೋಚನೆ ಮಾಡೋಕೇನಿದೆ? ನಮ್ಮ ಅರ್ಜುನ್ಗೆ ಮೀರಾನೇ ತಕ್ಕನಾದವಳು ಅಂತ. ಏನ? ಅಂದ್ರೆ ಅಸಿಸ್ಟೆಂಟ್ ಆಗಿ ಅವಳೇ ತಕ್ಕನಾದವಳು ಅಂತ ನಾನು ಸೇವಂತಿ ಈಗಾಗ್ಲೇ ಡಿಸೈಡ್ ಮಾಡಿದೀವಿ ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ. ನಮ್ ಮೀರಾ ಅರ್ಜುನ್ಗೆ ಎಂತ ಪರ್ಫೆಕ್ಟ್ ಅಸಿಸ್ಟೆಂಟ್ ಅಂತ ಅಲ್ವಾ ಸೇವಂತಿ? ಹೌದು.